ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಸೂರ್ಯ ಮತ್ತು ಲತಾ 10 ವರ್ಷಗಳಿಂದ ಒಟ್ಟಿಗೆ ಬದುಕುತ್ತಿದ್ದ ಗಂಡ ಹೆಂಡತಿ. ಮೊದಲಿನ ವರ್ಷಗಳಲ್ಲಿ ಅವರ ಜೀವನ ತುಂಬ ಸಂತೋಷವಾಗಿತ್ತು. ಆದರೆ ನಿಧಾನವಾಗಿ ಸೂರ್ಯ ಬದಲಾಗ್ತಾ ಹೋದ. ಕೆಲಸದ ಒತ್ತಡ, ಸ್ನೇಹಿತರು ಇವೆಲ್ಲದರ ನಡುವೆ ಲತಾ ಕಡೆಗೆ ಗಮನ ಕಡಿಮೆಯಾಗ್ತಾ ಹೋಯಿತು. ಲತಾ ಮಾತಾಡೋದಕ್ಕೆ ಬಂದರೆ ಆಮೇಲೆ ಮಾತಾಡೋಣ ಅಂತ ತಳ್ಳಿ ಹಾಕುತ್ತಿದ್ದ. ಅವಳ ಬರ್ತ್ಡೇ, ಆ್ಯನಿವರ್ಸರಿ ಇವೆಲ್ಲವೂ ಅವನಿಗೆ ಸಾಮಾನ್ಯ ದಿನಗಳಂತೆ ಆಗಿಬಿಟ್ಟಿದ್ದವು. ಲತಾ ಮನಸ್ಸಿನಲ್ಲಿ ನೋವು ತುಂಬಿಕೊಂಡು ಹೊರಗೆ ಮಾತ್ರ ನಗುತ್ತಿದ್ದಳು. ಆದರೆ ಒಂದು ದಿನ ಲತಾ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ಲು. ಸೂರ್ಯ ಗಾಬರಿಯಿಂದ ಆಸ್ಪತ್ರೆಗೆ ಓಡಿ ಬಂದ. ಡಾಕ್ಟರ್ ಹೇಳಿದ್ರು ಅವರಿಗೆ ಮೆಮೊರಿ ಲಾಸ್ ಆಗಿದೆ. ಆ ಮಾತು ಕೇಳಿ ಸೂರ್ಯನ ಮನಸ್ಸು ಒಡೆದು ಹೋಯಿತು. ಲತಾ ಕಣ್ಣು ತೆರೆದಾಗ ಅವಳು ಸೂರ್ಯನನ್ನ ನೋಡಿ ಕೇಳಿದಳು, ನೀವು ಯಾರು? ಆ ಪ್ರಶ್ನೆ ಅವನ ಹೃದಯವನ್ನು ಒಡೆಸಿಬಿಟ್ಟಿತು. ಅವನ ಕಣ್ಣೀರು ಅವನಿಗೆ ತಿಳಿಯದಂತೆ ಜಾರಿತು. ನಾನು ನಿನ್ನ ಗಂಡ. ಅವಳು ಮೌನವಾಗಿದ್ದಳು. ದಿನಗಳು ಕಳೆಯಿತು. ಸೂರ್ಯ ಅವಳಿಗೆ ಮತ್ತೆ ಎಲ್ಲವೂ ನೆನಪಿಗೆ ತರೋಕೆ ಪ್ರಯತ್ನ ಮಾಡ್ತಾನೆ. ಅವಳ ಫೇವ್ರೆಟ್ ಫುಡ್ ತರ್ತಾನೆ. ಅವಳ ಜೊತೆ ಚೆನ್ನಾಗಿ ಮಾತನಾಡ್ತಾನೆ. ಹಳೆಯ ಫೋಟೋಗಳನ್ನು ತೋರಿಸ್ತಾನೆ. ಆದರೆ ಲತಾ ಯಾವ ರಿಯಾಕ್ಷನ್ನು ಕೂಡ ಕೊಡೋದಿಲ್ಲ. ಆದರೂ ಸೂರ್ಯ ಗಿವ್ ಅಪ್ ಮಾಡೋದಿಲ್ಲ. ಪ್ರತಿದಿನ ಅವನು ಹೇಳ್ತಾನೆ, ಲತಾ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೀನಿ, ನನಗೆ ಹಳೆಯ ದಿನಗಳು ಬೇಕು. ಆದರೆ ಅವಳು ಮೌನವಾಗಿಯೇ ಕೇಳುತ್ತಾಳೆ. ಒಂದು ದಿನ ಸೂರ್ಯ ಅಳುತ್ತಾ ಹೇಳ್ತಾನೆ, ನಾನು ತಪ್ಪು ಮಾಡಿದೆ ಲತಾ, ನಿನ್ನ ಕಡೆಗೆ ಗಮನ ಕೊಡಲಿಲ್ಲ. ಈಗ ದೇವರು ನನಗೆ ಅದಕ್ಕಾಗಿ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಒಮ್ಮೆ ಮತ್ತೆ ಅವಕಾಶ ಕೊಟ್ಟರೆ ನಾನು ನಿನ್ನನ್ನು ತುಂಬ ಖುಷಿಯಾಗಿ ಇಡ್ತೀನಿ. ಅವನು ಅಲ್ಲಿ ಅಳುತ್ತಾ ಕುಳಿತಿರ್ತಾನೆ. ಕೆಲವು ದಿನಗಳ ನಂತರ ಲತಾ ಡಿಸ್ಚಾರ್ಜ್ ಆಗ್ತಾಳೆ. ಮನೆಗೆ ಬಂದ ಮೇಲೆ ಸೂರ್ಯ ಅವಳಿಗೆ ಎಲ್ಲವನ್ನೂ ಹೊಸದಾಗಿ ಹೇಳ್ತಾನೆ. ಅವಳಿಗೆ ಕಾಫಿ ಕೊಡ್ತಾನೆ. ಅವಳ ಜೊತೆ ಸಮಯ ಕಳೆಯುತ್ತಾನೆ. ಅವನು ಬದಲಾಗಿದ್ದ. ಒಂದು ಸಂಜೆ ಸೂರ್ಯ ಅವಳಿಗೆ ಒಂದು ಡೈರಿ ಕೊಡ್ತಾನೆ. ಇದು ನಮ್ಮ ಮೆಮೊರೀಸ್, ನೀನು ಓದು. ಅದನ್ನು ಲತಾ ತೆಗೆದುಕೊಂಡು ನಿಧಾನವಾಗಿ ಓದಲು ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಸೂರ್ಯ ಕೇಳ್ತಾನೆ, ಏನಾಯ್ತು? ಅವಳು ನಿಧಾನವಾಗಿ ಹೇಳ್ತಾಳೆ, ನನಗೆ ಎಲ್ಲವೂ ನೆನಪಿದೆ. ಆಗ ಸೂರ್ಯ ಶಾಕ್ ಆಗ್ತಾನೆ. ಅಂದ್ರೆ ನೀನು? ಲತಾ ಕಣ್ಣೀರಿನಿಂದ ಹೇಳ್ತಾಳೆ, ಹೌದು, ನಾನು ಮರೆತಂತೆ ನಾಟಕ ಮಾಡ್ತಿದ್ದೆ, ನಿನ್ನ ಹಳೆಯ ಪ್ರೀತಿಯನ್ನ ಪಡೆಯಲಿಕ್ಕೆ. ಸೂರ್ಯ ಗಾಬರಿ ಆಗ್ತಾನೆ. ಯಾಕೆ? ಲತಾ ಹೇಳ್ತಾಳೆ, ನಿನ್ನ ಪ್ರೀತಿ ಮತ್ತೆ ನೋಡಬೇಕು ಅನ್ನಿಸ್ತು. ನಾನು ಕಳೆದುಕೊಂಡದನ್ನ ಮತ್ತೆ ಅನುಭವಿಸಬೇಕು ಅನ್ನಿಸ್ತು. ನೀನು ನನಗೆ ಕೊಟ್ಟ ನೋವು ನಿನ್ನಿಂದಲೇ ಹೀಲ್ ಆಗಬೇಕು ಅನ್ನಿಸ್ತು. ಸೂರ್ಯ ಇದನ್ನೆಲ್ಲ ಕೇಳಿ ಕಣ್ಣೀರಿನಿಂದ ಕುಸಿದು ಬೀಳ್ತಾನೆ. ನನ್ನನ್ನು ಕ್ಷಮಿಸು ಲತಾ. ಅವಳು ನಿಧಾನವಾಗಿ ಅವನ ಕೈ ಹಿಡಿದು ಹೇಳ್ತಾಳೆ, ಈ ಬಾರಿ ನಿಜವಾಗಿಯೂ ಬದಲಾಗು, ನಾವಿಬ್ಬರೂ ಚೆನ್ನಾಗಿರೋಣ. ಸೂರ್ಯ ತಲೆ ಅಲ್ಲಾಡಿಸ್ತಾನೆ. ಇನ್ಮೇಲಿಂದ ನಿನ್ನ ನಗು ನನ್ನ ಜವಾಬ್ದಾರಿ. ಲತಾ ಸಣ್ಣದಾಗಿ ನಗುತ್ತಾಳೆ. ಕೆಲವೊಮ್ಮೆ ನಾವು ಕಳೆದುಕೊಳ್ಳುವ ಭಯ ಬಂದಾಗ ಮಾತ್ರ ಪ್ರೀತಿಯ ನಿಜವಾದ ಬೆಲೆ ಗೊತ್ತಾಗುತ್ತೆ.
ಈ ಕತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ, ತಪ್ಪುಗಳು ಮತ್ತು ಬದಲಾವಣೆಯ ಬಗ್ಗೆ. ಒಬ್ಬರ ಬೆಲೆ ಒಬ್ಬರಿಗೆ ಅರ್ಥವಾಗೋದು ಕೆಲವೊಮ್ಮೆ ನೋವಿನಿಂದ ಮಾತ್ರ ಅನ್ನೋದನ್ನ ಈ ಕತೆ ತೋರಿಸಿಕೊಡುತ್ತೆ. ಈ ಕತೆ ನಿಮಗೆ ಇಷ್ಟ ಆಯಿತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.